ಹಾಗಾದ್ರೆ ಈಗ ಭಾರತದಲ್ಲಿ ಕೋವಿಡ್ ನ ಸ್ಥಿತಿಗತಿಗಳು ಹೆಂಗಿದೆ, ನಮ್ಮ ದೇಶದಲ್ಲಿ ಏನಾಗ್ತಿದೆ ಅನ್ನೋ ನೋಡ್ತಾ ಹೋಗೋದಾದ್ರೆ, ಭಾರತದಲ್ಲಿ ಕೋವಿಡ್ ನಿಯಂತ್ರಣದಲ್ಲಿದೆ ಅನ್ನೋದಾಗಿ ಸರ್ಕಾರ ಹೇಳ್ತಿದೆ. ಭಯ ಪಡಬೇಡಿ ಜನರೇ, ಎಲ್ಲವೂ ಕೂಡ ಕಂಟ್ರೋಲ್ ಅಲ್ಲಿದೆ ಅನ್ನೋದಾಗಿ ಗೌರ್ಮೆಂಟ್ ಹೇಳುತ್ತಿದೆ. ಜೊತೆಯಲ್ಲಿ ಕೋವಿಡ್ ಅಂತಂದ್ರೆ ಜನ ಬಿಚ್ಚಿ ಬೀಳ್ತೀವಿ, ಅಪ್ಪ ಬಂದು ಬಿಡ್ತು ಅಂತ. ಬಟ್ ಭಯ ಪಡೋದು ಬೇಡ, ಕೋವಿಡ್ ಎಲ್ಲವೂ ಕೂಡ ಕಂಟ್ರೋಲ್ ಅಲ್ಲಿದೆ. ಸದ್ಯ 257 ಸಕ್ರಿಯ ಕೋವಿಡ್ ಪ್ರಕರಣಗಳಿದೆ ನಮ್ಮ ಭಾರತದಲ್ಲಿ. ಇದು ಎಲ್ಲಾ ರಾಜ್ಯ ನೋಡೋದಾದ್ರೆ ಕೇರಳ, ಮಹಾರಾಷ್ಟ್ರ, ತಮಿಳುನಾಡು ಈ ರಾಜ್ಯಗಳಷ್ಟೇ ಇಲ್ಲಿ ಮಾತ್ರ ಹೆಚ್ಚು ಕೇಸಸ್ಗಳು ದಾಖಲಾಗ್ತಿರೋದು ಸದ್ಯ. ಈ ಮೇ 12ರ ನಂತರ ದೇಶದಲ್ಲಿ 164 ಹೊಸ ಕೇಸ್ಗಳು ಪತ್ತೆಯಾಗಿದೆ. ಈ ತಿಂಗಳಲ್ಲೇ 12ನೇ ತಾರೀಕು ನಂತರ ಮೇಯಲ್ಲಿ 164 ಹೊಸ ಕೇಸ್ಗಳು ಕೋವಿಡ್ದು ಪತ್ತೆಯಾಗಿದೆ. ಆ ಮೂಲಕವಾಗಿ ಜನ ಭಯ ಪಡೋದು ಬೇಡ, ಆದ್ರೆ ಕೇಸಸ್ಗಳು ನಮ್ಮಲ್ಲೂ ದಾಖಲಾಗ್ತಿದೆ. ಎಲ್ಲೆಲ್ಲಿ? ಕೇರಳದಲ್ಲಿ 69, ಮಹಾರಾಷ್ಟ್ರದಲ್ಲಿ 52, ತಮಿಳುನಾಡಿನಲ್ಲಿ 34, ಎಲ್ಲ ಅಕ್ಕಪಕ್ಕ ಇರೋದೆ. ಕರ್ನಾಟಕದಲ್ಲೂ ಕೂಡ 8 ಸಕ್ರಿಯ ಪ್ರಕರಣ ಇದೆ ಕೋವಿಡ್. ಎಲ್ಲಿದೆ ಅಂತಿರಲ್ಲ, ನಮ್ಮ ಕರ್ನಾಟಕದಲ್ಲಿ 8 ಕೇಸ್ಗಳು ಈಗಾಗಲೇ ಪತ್ತೆಯಾಗಿದೆ. ಅಕ್ಕಪಕ್ಕ ಕೇರಳದಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಈ ಮಹಾರಾಷ್ಟ್ರದಲ್ಲಿ ಜನವರಿಯಿಂದ ಇಲ್ಲಿವರೆಗೂ 2 ಕೋವಿಡ್ ರೋಗಿಗಳು ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದಲ್ಲಿ ಯಾವಾಗ ಈ ಹೊಸ ವರ್ಷದಿಂದ 2025ರಲ್ಲಿ ಜನವರಿಯಿಂದ ಇಲ್ಲಿವರೆಗೂ 2 ಕೋವಿಡ್ಗೆ ಸಾವನ್ನಪ್ಪಿದ್ದಾರೆ. ಆ ಮೂಲಕವಾಗಿ ಈವರೆಗೆ 106 ಕೋವಿಡ್ ಕೇಸ್ಗಳು ದಾಖಲಾಗಿದೆ ಮಹಾರಾಷ್ಟ್ರದಲ್ಲಿ, ಪಕ್ಕದಲ್ಲೇ. ಆ ನಿಟ್ಟಿನಲ್ಲಿ ಇಷ್ಟೆಲ್ಲ ಕೇಸಸ್ಗಳಿದೆ, ಹೌದು, ಕೇರಳದಲ್ಲಿದೆ, ಪಕ್ಕದಲ್ಲಿ ಮಹಾರಾಷ್ಟ್ರದಲ್ಲಿದೆ. ಬಟ್ ಭಾರತದಲ್ಲಿ ಭಯ ಪಡೋದು ಬೇಡ.